ತಾಯಿ ಒಂದು ಶ್ರೀಮಂತ ಕುಟುಂಬಕ್ಕೆ ಮಗಳನ್ನ ಸಾಲ ಸೂಲ ಮಾಡಿ ಮದುವೆ ಮಾಡಿಕೊಡ್ತಾರೆ. ಒಂದಿನ ಮಗಳು ನೋಡೋಕೆ ಅಂತ ಸ್ನೇಹನ ಅಪ್ಪ ಅಮ್ಮ ಮಗಳ ಮನೆಗೆ ಬರ್ತಾರೆ. ಮಗಳೇ, ಆರಾಮಿದೆಯಾ? ನೀನು ತುಂಬ ನೆನಪಾದೆ, ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಅಪ್ಪ ನಾನು ಬಂದ್ವಿ. ಅಯ್ಯೋ, ನಿಮ್ಮ ಮಗಳಿಗೆ ಏನಾಗಿದೆ ಬೀಗ್ರೆ? ಇಂಥ ದೊಡ್ಡ ಮನೆಗೆ ಸೇರಿಸಿದ್ದೀರಾ. ಕೂತಲ್ಲಿಗೆ ಊಟ, ನಿಂತಲ್ಲಿಗೆ ನೀರು ಎಲ್ಲ ಕೊಡೋಕ್ಕೂ ಆಳು ಕಾಳು ಅಂತ ಜನ ಇಟ್ಟಿದ್ದೀವಿ. ಆರಾಮಾಗಿಲ್ದೆ ಇನ್ನೇನು ಹಾಳಾಗ್ತಾಳ ನಿಮ್ಮ ಮಗಳು? ಅಯ್ಯೋ, ಹಾಗಲ್ಲ ಬಿಗ್ರೆ, ನಿಮ್ಮನೇಲಿ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ನಮಗೆ ನಂಬಿಕೆ ಇದೆ. ನಿಮ್ಮನ್ನು ಅನುಮಾನಿಸಕ್ಕಾಗುತ್ತಾ? ನನ್ನ ಮಗಳು ಹೊಂದ್ಕೊಂಡು ಹೋಗ್ತಿದ್ದಾಳ ಅಂತ ಕೇಳಿದೆ ಅಷ್ಟೇ. ಹೌದೌದು, ನಿಮ್ಗೇನು ಹೇಳಿ, ಶ್ರೀಮಂತರ ಮನೆಗೆ ಮಗಳನ್ನ ಕೊಟ್ಟಿದ್ದೀರಾ, ಇನ್ನೇನು ತಲೆ ಬಿಸಿ ಇರಲ್ಲ. ನಿಮ್ಮ ಕನ್ಸಲ್ಲೂ ನೋಡಿರಲ್ಲ ಈ ಶ್ರೀಮಂತಿಕೆನ ಅಲ್ವಾ? ಹಾಗೋ ಹೀಗೋ ನಮ್ಮ ತಲೆನ ಕೆಡ್ಸ್ಬಿಟ್ಟು ನಿಮ್ಮ ಮಗಳನ್ನ ಮದುವೆ ಮಾಡಿದ್ರಲ್ಲ ಬೀಗ್ರೆ, ಮಾಡ್ಕೊಂಡಿರೋ ತಪ್ಪಿಗೆ ನಾವು ನೋಡ್ಕೋಬೇಕು. ಏನು ಮಾಡೋದು ಹೇಳಿ? ಅಯ್ಯಯ್ಯೋ, ಅತ್ತೆ ಮಾವ ಹೀಗೆ ಮಾತಾಡ್ತಿದ್ರೆ ಅಪ್ಪ ಅಮ್ಮ ಇಬ್ಬರಿಗೂ ಗೊತ್ತಾಗುತ್ತೆ ನಾನು ಈ ಮನೇಲಿ ಸುಖವಾಗಿಲ್ಲ ಅಂತ. ನಾನು ಇಲ್ಲಿ ಸುಖವಾಗಿಲ್ಲ ಅಂತ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಪಾಪ ಅವರು ಬೇಜಾರು ಮಾಡ್ಕೋತಾರೆ. ಮೊದಲು ಮಾತು ಚೇಂಜ್ ಮಾಡಬೇಕು, ಈ ಟಾಪಿಕ್ನೇ ಡೈವರ್ಟ್ ಮಾಡಬೇಕು. ಅಮ್ಮ, ಅತ್ತೆ ಮಾವ ಮಾತಾಡೋದನ್ನು ಕೇಳಿಸ್ಕೊಂಡು ಟೆನ್ಷನ್ ಆದ್ರೆ ನೀವಿಬ್ರು? ಅವರಿಬ್ರು ಯಾವಾಗಲೂ ಹಂಗೆ ನನ್ನ ವಿಷಯದಲ್ಲಿ ಏನಾದರೂ ತಮಾಷೆ ಮಾಡ್ತಾನೆ ಇರೋದು. ನನ್ನ ವಿಷಯದಲ್ಲಿ ಏನಾದರೂ ತಮಾಷೆ ಮಾಡಿಲ್ಲ ಅಂದರೆ ಅವ್ರಿಗೆ ದಿನಾನೇ ಕಳಿಯಲ್ವಂತೆ, ಯಾವಾಗಲೂ ಹೇಳ್ತಿರ್ತಾರೆ ಅಲ್ವಾ ಅತ್ತೆ? ಹೌದಲ್ವಾ ಮಾವ? ಹೌದು ಬೀಗ್ರೆ, ನಮ್ಮ ಸೊಸೆ ಬಗ್ಗೆ ಮಾತಾಡಿಲ್ಲ ಅಂದರೆ ದಿನಾನೇ ಕಳಿಯಲ್ಲ. ಅಯ್ಯೋ, ಇಷ್ಟೇನಾ ಬೀಗ್ರೆ? ನೀವಿಬ್ರು ಮಾತಾಡಿದ್ ಕೇಳಿಸ್ಕೊಂಡು ಪಾಪ ನನ್ನ ಮಗಳು ಸುಖವಾಗಿ ಇಲ್ವೇನೋ ಅನ್ಕೊಂಡ್ವಿ. ತಮಾಷೆ ಅಂತ ಗೊತ್ತಾಯ್ತಲ್ಲ, ಇವಾಗ ನಮಗೆ ಸಮಾಧಾನ ಆಯ್ತು. ನನ್ನ ಮಗಳು ಪುಣ್ಯ ಮಾಡಿದ್ಲು ನಿಮ್ಮಂತ ಅತ್ತೆ ಮಾವನ್ ಪಡೆಯೋಕೆ. ಅಮ್ಮ ಸ್ನೇಹ, ನಾವಿನ್ ಓಡ್ತೀವಮ್ಮ. ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೋ ಆಯ್ತಾ? ನೀನು ಹುಷಾರಮ್ಮ. ಇಷ್ಟು ಬೇಗನಾ ಅಮ್ಮ? ನೀವು ಇವಾಗಷ್ಟೇ ಬಂದಿರೋದು. ಅಮ್ಮ, ಇವತ್ತು ಇಲ್ಲೇ ಇರಿ. ಅಪ್ಪ ನೀನು ನಾಳೆ ಬೆಳಗ್ಗೆ ಹೋಗೋರಂತೆ. ಇಲ್ಲಮ್ಮ ಸ್ನೇಹ, ಮನೇಲಿ ದನ ಕರು ನಾಯಿ ಎಲ್ಲ ಇದ್ದಾವೆ, ಪಾಪ ಹಸ್ಕೊಂಡಿರ್ತವೆ. ಅವಕ್ಕೆ ಹೊಟ್ಟೆಗೆ ಯಾರು ಹಾಕ್ತಾರೆ ಹೇಳೋ? ನಾವೇ ಹೋಗಿ ಹಾಕಬೇಕು. ಅದಕ್ಕೆ ನಾವು ಹೊರಡ್ತೀವಿ ಇನ್ನು. ಹೌದಮ್ಮ, ನಾವಿನ್ನು ಹೊರಡ್ತೀವಿ. ಇವೆಲ್ಲ ನಿಮ್ಮ ಅತ್ತೆ ಮಾವಂಗೆ ತಂದಿರೋ ಉಡುಗೊರೆ, ನೀನೇ ಕೊಟ್ಬಿಡು ಆಯ್ತಾ? ನಾವಿನ್ನು ಹೊರಡ್ತೀವಿ, ಲೇಟ್ ಆಗುತ್ತೆ. ಸುರೇಶ್ ಮತ್ತು ಲಲಿತಾ ಮಗಳು ಗಂಡನ ಮನೇಲಿ ಖುಷಿಯಾಗಿದ್ದಾಳೆ ಅಂದ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಿಂದ ಮನೆಗೆ ಹೋಗ್ತಾರೆ. ಆದರೆ ಸ್ನೇಹ ಶ್ರೀಮಂತರ ಮನೆ ಏನೋ ಸೇರಿರ್ತಾಳೆ, ಆದರೆ ಯಾರ ಮನಸ್ಸನ್ನು ಸೇರಿರಲ್ಲ. ಆ ಮನೇಲಿ ಸ್ನೇಹ ತುಂಬ ಕೀಳಾಗಿ ಜೀವನ ನಡೆಸ್ತಾ ಇರ್ತಾಳೆ. ಯಾಕೆ ಅಂದರೆ ಅತ್ತೆ ಮಾವ ಇಬ್ಬರು ತಾವು ಶ್ರೀಮಂತರು ಅನ್ನೋ ಗತ್ತನ್ನ ಯಾವಾಗಲೂ ತೋರಿಸ್ತಾ ಇರ್ತಾರೆ. ಅತ್ತೆ ಮಾವ ತಗೊಳ್ಳಿ, ಅಮ್ಮ ಬರ್ತಾ ಗಿಫ್ಟ್ ತಗೊಂಡ್ಬಂದಿದ್ದಾರೆ ನಿಮಗೆ ಅಂತ. ಏನು, ನಿಮ್ಮ ಅಪ್ಪ ಅಮ್ಮ ನಮಗೆ ಗಿಫ್ಟ್ ತಗೊಂಡ್ಬಂದಿದ್ದಾರಾ? ಅಲ್ಲ ಕಣೆ ಸ್ನೇಹ, ನಿಮ್ಮ ಅಪ್ಪ ಅಮ್ಮಗೆ ತಿನ್ನೋಕೆ ದುಡ್ಡಿದೆಯೋ ಇಲ್ವೋ? ನೀನು ಇದನ್ನೆಲ್ಲ ಯಾಕೆ ಇಸ್ಕೊಟ್ಟೆ? ಅದು ಅಲ್ಲದೆ ಇವನ್ನೆಲ್ಲ ಯಾವ ರೋಡ್ ಸೈಡ್ ತಗೊಂಡ್ಬಂದಿದ್ದಾರೋ ಏನೋ, ನಮ್ಮ ರೇಂಜಿಗೆ ಇವೆಲ್ಲನಾ? ತಗೊಂಡೋಗಿ ನೀನೇ ಇಟ್ಕೋ. ಹೆಂಗೂ ನಿನಗಿವೆಲ್ಲ ಅಭ್ಯಾಸ ತಾನೇ, ಹೋಗು. ಅಲ್ಲ ಅತ್ತೆ, ಇದೆಲ್ಲ ನಿಮಗೆ ಅವ್ರ ಪ್ರೀತಿಯಿಂದ ತಂದಿರೋ ಗಿಫ್ಟ್. ಅದೇ ನಿನ್ನತ್ತೆ ಅವಾಗಲೇ ಹೇಳಿದ್ಲಲ್ಲ, ಯಾವ ರೋಡ್ ಬದಿಯಿಂದ ತಂದಿದ್ದೋ ಏನೋ. ನಮಗಿವೆಲ್ಲ ಯೂಸ್ ಮಾಡಿ ಅಭ್ಯಾಸ ಇಲ್ಲಮ್ಮ. ನೀನೇನಾದರೂ ಅಲ್ಲಿಂದಾನೇ ಬಂದಿರೋದಲ್ಲ, ನಿನಗೆ ಯೂಸ್ ಆಗುತ್ತೆ, ಬೇಕಾಗುತ್ತೆ, ಇಟ್ಕೋ. ಸರಿ ಮಾವ, ನಾನೇ ಇಟ್ಕೋತೀನಿ. ನಿಮಗೆ ಬೇಡ ಅಂದರೆ ಪರವಾಗಿಲ್ಲ ಬಿಡಿ. ಸ್ನೇಹನಿಗೆ ಅವ್ರ ಅತ್ತೆ ಮಾವನ ಮೇಲೆ ತುಂಬ ಕೋಪ ಬರುತ್ತೆ. ಆದರೂ ಅವ್ರ ವಯಸ್ಸಿಗೆ ಬೆಲೆ ಕೊಟ್ಟು ಏನು ಮಾತಾಡದೆ ರೂಮಿಗೆ ಹೋಗ್ತಾಳೆ. ಛೇ, ಎಷ್ಟು ಶ್ರೀಮಂತಿಕೆ ಇದ್ರೆ ಏನು ಬಂತು? ನನಗೆ ಅಂತ ಒಂದು ನೆಮ್ಮದಿನೇ ಇಲ್ದಿದ್ದಂಗಾಗಿದೆ ಈ ಮನೇಲಿ. ಪಾಪ ಅಪ್ಪ ಅಮ್ಮ ಎಷ್ಟೆಲ್ಲ ಕಷ್ಟಪಟ್ಟು ನನ್ನ ಮದುವೆ ಮಾಡಿದ್ರು. ನಾನಿವಾಗ ಗಂಡನ ಮನೇಲಿ ಸುಖವಾಗಿಲ್ಲ ಅಂತ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ. ಅದು ಅಲ್ಲದೆ ನಾನು ಈಗ ಗಂಡನ ಮನೇಲಿ ಹೀಗೆಲ್ಲ ರಗಳೆ ಮಾಡ್ಕೊಂಡು ತವರಿಗೆ ಹೋದರೆ ಊರ ಮನೆಯವರೆಲ್ಲ ನೋಡಿ ಆಡ್ಕೊಳ್ತಾರೆ. ಪಾಪ ಅಪ್ಪ ಅಮ್ಮ ನನ್ನಿಂದ ಅವಮಾನ ಆಗತ್ತೆ ಅವರಿಬ್ಬರಿಗೆ. ಸುರೇಶ ಹುಡುಕಿ ಶ್ರೀಮಂತ್ರಿಗೆ ಕೊಟ್ಟ ಮಗಳನ್ನ ಅವಳ ಹಣೆ ಬರಕ್ಕೆ 4 ದಿನ ಅಲ್ಲಿ ಬದುಕಿಲ್ಲ ಅಂತ ಎಲ್ಲರೂ ಆಡ್ಕೋತಾರೆ. ಅಯ್ಯೋ ದೇವ್ರೆ, ಯಾಕೆ ನಾನು ಈ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಬಿಟ್ಟೆ? ಸ್ನೇಹ ಮನೇಲಿ ನಡೆದಿರೋದನ್ನೆಲ್ಲ ನೆನ್ಪು ಮಾಡಿಕೊಂಡು ರೂಮ್ನಲ್ಲೇ ಅಳ್ತಾ ನಿಂತಿರ್ತಾಳೆ. ಅಷ್ಟೇ
ಅಷ್ಟೊತ್ತಿಗೆ ಗಂಡ ಕಾರ್ತಿಕ್ ಮನೆಗೆ ಬರ್ತಾನೆ. ಸ್ನೇಹ, ಯಾಕೆ ಹೇಳ್ತಾ ಇದೀಯಾ? ಏನಾಯ್ತೆ? ಸ್ನೇಹ ಮನೇಲಾಗಿರೋ ಎಲ್ಲ ವಿಷಯನೂ ತನ್ನ ಗಂಡನ ಹತ್ರ ಹೇಳ್ತಾಳೆ. ಏನು, ಇಷ್ಟೆಲ್ಲ ಆಯ್ತಾ ಮನೇಲಿ? ಸ್ನೇಹ, ಅವರಿಬ್ರು ಹೇಗೆ ಅಂತ ನಿನಗೆ ಗೊತ್ತು ತಾನೆ? ಏನು ಮಾಡೋದು ಹೇಳು? ಶ್ರೀಮಂತಿಕೆ ಇದೆ ಅಂತ ಸ್ವಲ್ಪ ಜಂಬ ತೋರಿಸ್ತಾರೆ ಅಷ್ಟೇ. ಅದೊಂದು ಬಿಟ್ರೆ ಅಪ್ಪ ಅಮ್ಮ ತುಂಬ ಒಳ್ಳೆಯವರು ಕಣೆ. ಹೌದು, ನಿಮ್ಮ ಅಪ್ಪ ಅಮ್ಮ ನೀವು ಯಾವಾಗ ತಾನೇ ಬಿಟ್ಕೊಟ್ಟಿದ್ದೀರಾ? ಏನು ಮಾಡಿದ್ರು ಸರಿ 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 ಅಂತೀರಾ. ನನ್ನ ಕರ್ಮ, ಮದುವೆ ಆಗಿದ್ದ ತಪ್ಪಿಗೆ ನಾನು ಅನುಭವಿಸ್ಬೇಕಾಗಿದೆ ಈಗ. ಅಯ್ಯೋ, ಹಾಗಲ್ಲ ಕಣೆ ಸ್ನೇಹ, ನನ್ನ ಮಾತಿನ ಅರ್ಥ ಅದಲ್ಲ. ಮೊದಲೇ ಅತ್ತೆ ಮಾವನ ಮೇಲೆ ಸಿಟ್ಟು ಬಂದಿರುತ್ತೆ. ಸ್ನೇಹ ಆ ಸಿಟ್ಟನ್ನು ಗಂಡನ ಮೇಲೆ ತೋರಿಸ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸ್ನೇಹ ತನ್ನ ತವ್ರ ಮನೆಗೆ ಅಂತ ಹೊರಟಿರ್ತಾಳೆ. ಸ್ನೇಹ, ನಿಮ್ಮ ಮನೆಗೆ ಹೋಗ್ತಿದೆಯಲ್ಲ, ಸೊಸೆ ಚೆನ್ನಾಗಿರೋ ಕಾಸ್ಟ್ಲಿ ಗಿಫ್ಟ್ ತಂದಿದ್ದೀನಿ, ತಗೊಂಡೋಗಿ ನಿಮ್ಮ ಅಪ್ಪ ಅಮ್ಮಂಗೆ ಕೊಡು. ಅಯ್ಯೋ ಅತ್ತೆ, ಇದೆಲ್ಲ ಯಾಕೆ ಬೇಕು? ಏನು ಬೇಡ ಅತ್ತೆ, ನಾನು ಹಾಗೆ ಹೋಗಿ ಬರ್ತೀನಿ. ಅಯ್ಯೋ ಅಯ್ಯೋ, ನೀನೊಬ್ಳೇ ಹೋಗೋದಾಗಿದ್ರೆ ಹಾಗೆ ಹೋಗಿ ಬಾ ಅಂತಿದ್ದೆ, ಏನೂ ತರ್ತಿರ್ಲಿಲ್ಲ. ನಿನ್ ಜೊತೆ ನಾನು ಬರ್ತಿದ್ದೀನಿ. ಇವಾಗ ನಾನು ನಿನ್ ಜೊತೆ ಬಂದು ನಾನು ಹಾಗೆ ಬಂದ್ರೆ ನಿಮ್ಮ ಊರು ಮನೆಯವರೆಲ್ಲ ಏನು ಅನ್ಕೊಡಲ್ಲ ಹೇಳು? ಇವ್ರ ಮನೇಲಂತೂ ಗತಿ ಇಲ್ಲ. ಗಂಡನ ಮನೇಲಿ ಅಷ್ಟೆಲ್ಲ ಶ್ರೀಮಂತರಾಗಿದ್ದಾರೆ, ಆದ್ರೂ ಬರೀ ಕೈಯಲ್ಲಿ ಬಂದಿದ್ದಾರೆ ಅನ್ನಲ್ವಾ? ಅದಕ್ಕೆ. ಅಯ್ಯೋ, ಈ ಅತ್ತೆಗೆ ಯಾವಾಗಲೂ ಇವ್ರ ಸ್ಟೇಟಸ್ಸೇ ಇಂಪಾರ್ಟೆಂಟ್. ಯಾವಾಗ ನೋಡಿದ್ರು ಶ್ರೀಮಂತರು ಅನ್ನೋ ಗತ್ತು ತೋರಿಸ್ತಿರ್ತಾರೆ. ಛೇ, ಇವ್ರು ಅಲ್ಲಿಗೆ ಬಂದು ಇನ್ನೇನು ಮಾಡ್ತಾರೋ, ಇನ್ನೇನು ಹೇಳ್ತಾರೋ ಅಪ್ಪ ಅಮ್ಮನ ಎದುರಿಗೆ. ಛೇ, ಇವರಿಂದ ಮನೇಲೂ ಬೇಜಾರು. ಏನು ಒಬ್ಬೊಬ್ಳೆ ಮಾತಾಡ್ತಿದ್ಯಾ? ಅದಲ್ಲ ಕಣೆ, ನಿಮ್ಮ ಅಪ್ಪ ಅಮ್ಮ ಅಂತೂ ಇವೆಲ್ಲ ನೋಡು ಇರಲ್ಲ ಅನ್ಸುತ್ತೆ ಕಣೆ. ಇಷ್ಟು ಕಾಸ್ಟ್ಲಿ ಗಿಫ್ಟ್ ಎಲ್ಲ ತಗೊಳಕ್ಕಾಗುತ್ತಾ ಹೇಳು? ನಾವಾದ್ರೆ ಹುಟ್ಟಾಗಿಂದಾನು ಚಿನ್ನದ ತಟ್ಟೆಲೆ ಊಟ ಮಾಡ್ಕೊಂಡು ಬೆಳೆದವರು, ನೀವೆಲ್ಲ ಹಂಗ? ಸ್ನೇಹನತ್ತೆ ಹೀಗೆ ತನ್ನ ಶ್ರೀಮಂತಿಕೆ ಬಗ್ಗೆ ಕೊಚ್ಕೊಳ್ತಾನೆ ಸ್ನೇಹನ್ ಮನೆಗೆ ಹೊರಡ್ತಾರೆ. ಸ್ನೇಹನತ್ತೆ ಸ್ನೇಹನ್ ತವ್ರ ಮನೆ ಬರೋವರೆಗೂ ಅವಳ ಶ್ರೀಮಂತಿಕೆ ಗುಣಗಾನನೇ ಮಾಡ್ತಾ ಬರ್ತಾಳೆ. ಅಯ್ಯೋ ಬೀಗ್ರೆ, ನೀವು ಬಂದಿದ್ದೀರಾ? ನಾನು ಸ್ನೇಹ ಒಬ್ಳೇ ಬರ್ತಾಳೆ ಅನ್ಕೊಂಡಿದ್ವಿ, ನೀವು ಬರೋದು ಗೊತ್ತೇ ಇರಲಿಲ್ಲ ಬೀಗ್ರೆ. ಪಾಪ, ನಿಮ್ಮ ಮಗಳು ಒಬ್ಳೇ ಹೊರಟಿದ್ಲು, ಮತ್ತೆ ಅವಳೊಬ್ಳೇ ಬಂದ್ರೆ ಆಟೋ ಮಾಡಿಸ್ಕೊಂಡು ಬರ್ಬೇಕಲ್ಲ, ಅದಕ್ಕೆ ನಾನು ಬಂದ್ರೆ ನಮ್ಮನೆ ಕಾರಲ್ಲೇ ಬರ್ಬೋದಲ್ಲ ಅಂತ ಇಬ್ರು ಒಟ್ಟಿಗೆ ಬಂದ್ವಿ, ಅಲ್ವೇನೆ ಸ್ನೇಹ? ಹಾ ಹೌದಮ್ಮ, ನೀವಿಬ್ರು ಹೇಗಿದ್ದೀರಾ ಅಂತ ನೋಡ್ಕೊಂಡು ಬರೋಕೆ ಅತ್ತೆ ನಾನು ಬರ್ತೀನಿ ಅಂದರು, ಅದಕ್ಕೆ ಇಬ್ರು ಒಟ್ಟಿಗೆ ಬಂದ್ವಿ. ಓ ಹೌದಾ, ಸರಿ ಸರಿ. ಇಬ್ರು ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು ಬೀಗ್ರೆ. ಬೀಗ್ರೆ, ನಿಮ್ಮನೆ ಅಷ್ಟು ದೊಡ್ಡ ಮನೆ ನಮ್ದಲ್ಲ, ನೀವೇ ಸ್ವಲ್ಪ ಅನುಸರಿಸ್ಕೊಳ್ಳಿ ಆಯ್ತಾ? ಏನು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಇವಾಗ ಹೇಳ್ತಿದ್ದೀರಲ್ಲ ಲಲಿತಾ ಅವರೇ, ನಿಮ್ಮನೆ ಹೇಗಿದೆ ಅಂತ ಗೊತ್ತಿದೆ ತಾನೇ ನಿಮ್ಮ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೊಂಡಿದ್ದು? ಅಲ್ಲ, ಅವಾಗಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಂತೆ, ಇನ್ನು ಇವಾಗ ಮಾಡ್ಕೊಳ್ಳಲ್ವಾ ಹೇಳಿ? ಅಯ್ಯೋ, ಅದೆಲ್ಲ ಹೋಗ್ಲಿ ಬಿಡಿ ಬೀಗ್ರೆ. ತಗೊಳ್ಳಿ, ನಿಮಗೆ ಅಂತಾನೆ ತುಂಬ ಕಾಸ್ಟ್ಲಿ ಗಿಫ್ಟ್ ತಂದಿದ್ದೀನಿ. ನೀವಿಷ್ಟು ಕಾಸ್ಟ್ಲಿ ಗಿಫ್ಟ್ನ ಜೀವನದಲ್ಲೇ ನೋಡಿರಲ್ಲ ಬಿಡಿ. ಅಯ್ಯೋ, ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಬೀಗ್ರೆ? ಛೇ, ನಾವಿನ್ನೂ ಇಲ್ಲೇ ಸ್ವಲ್ಪ ಹೊತ್ತಿದ್ರೆ ಈ ಅತ್ತೆ ಏನಾದರೂ ಹೇಳಿ ಅಪ್ಪ ಅಮ್ಮಂಗೆ ಬೇಜಾರು ಮಾಡ್ತಾರೆ. ಮೊದಲು ಕರ್ಕೊಂಡು ಹೋಗ್ಬೇಕು, ಇಲ್ಲಿಂದ ಹೊರಡ್ಬೇಕು ಇವ್ರನ್ನ. ಅಪ್ಪ ಅಮ್ಮನ ನೋಡೋಕ್ಕೆ ಇನ್ನೊಂದಿನ ಯಾವತ್ತಾದರೂ ಬಂದರೆ ಆಯಿತು, ನಾನೊಬ್ಳೆ. ಛೇ, ನನ್ನ ತವ್ರಿಗೆ ಬಂದರೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಈ ಅತ್ತೆ. ಅಪ್ಪ ಅಮ್ಮನ ಎದುರಿಗೆ ಅತ್ತೆ ಏನಾದರೂ ಹೇಳಿ ಅವರಿಬ್ಬರಿಗೂ ಬೇಜಾರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ನೇಹ ಏನೇನೋ ಕಾರಣ ಕೊಟ್ಟು ಅಲ್ಲಿಂದ ಮನೆಗೆ ಹೊರಡ್ತಾಳೆ. ತವ್ರ ಮನೆಗೆ ಹೊರಟ್ರೆ ನನ್ನ ಜೊತೆ ಅತ್ತೆನೂ ಬಂದು ಅಲ್ಲಿ ಅವರಿಗೆಲ್ಲ ಬೇಜಾರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ನೇಹ ತವ್ರಿಗೆ ಬರೋದನ್ನೇ ನಿಲ್ಲಿಸಿರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಸ್ನೇಹ ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ಖುಷಿ ವಿಷಯ ತಿಳಿದು ಅಪ್ಪ ಅಮ್ಮ ಸ್ನೇಹನ ನೋಡೋಕ್ಕೋಸ್ಕರ ಮನೆಗೆ ಬರ್ತಾರೆ. ಅಮ್ಮ, ಅಪ್ಪ, ತುಂಬ ನೆನಪಾಗ್ತಿದ್ರಿ, ನೀವೇ ಬಂದ್ರಲ್ಲ, ನನಗಂತೂ ತುಂಬ ಖುಷಿ ಆಯಿತು. ಹೌದೌದು, ನಿನ್ನ ಅಪ್ಪ ಅಮ್ಮ ಮಗಳಿಗಂತ ಏನೋ ತಂದಿದ್ದಾರೆ. ಹೌದು ಬೀಗ್ರೆ, ಮಗಳು ಬಸರಿ ಆಗಿದ್ದಾಳಲ್ಲ, ಅದೇ ಖುಷಿಲಿ
ಅವಳಿಗೊಂದು ಸೀರೆ ಕೊಡೋಣ ಅಂತ ತಂದ್ವಿ. ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ಮಾಡೋಣ ಅಂತ. ಅದು ನಿಜ ಅನ್ನಿ, ನಿಮ್ಮ ಕೈನಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ವಾ ಹೇಳಿ? ಅದೇ ರೋಡ್ ಸೈಡಲ್ಲೆಲ್ಲ ಇರುತ್ತಲ್ಲ ಅದನ್ನ ತರೋದು ಅಷ್ಟೇ ತಾನೇ ಆಗೋದು. ನೀವು ಚಿಂತೆ ಮಾಡಬೇಡಿ, ನಮ್ಮ ಸೊಸೆಗೆ ಏನೇನು ಬೇಕೋ ಎಲ್ಲ ನಾವು ತರ್ತೀವಿ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಅದು ಅಲ್ಲದೆ ಬಿಗ್ರೆ, ನಿಮ್ಗೆ ತಿನ್ನಕ್ಕೆ ಕೂಳುಂಟೋ ಇಲ್ಲೋ? ಅತ್ತೆ ಸಾಕು, ಸುಮ್ಮನೆ ಇರಿ ಅತ್ತೆ. ನಾನು ಮದುವೆ ಆಗಿ ಬಂದಲ್ಲಿಂದ ನೋಡ್ತಾ ಇದ್ದೀನಿ, ನನ್ನ ಮನೆಯವ್ರನ್ನ ತುಂಬಾ ಕೀಳಾಗಿ ನೋಡ್ತೀರಾ. ನೋಡಿ ಅತ್ತೆ, ನನ್ನ ತವ್ರ ಮನೇಲಿ ಹರಿದೋಗಿರೋ ಬಟ್ಟೆ ಕೊಟ್ರು ನನಗದು ತುಂಬಾ ಮುಖ್ಯ. ಯಾಕೆ ಅಂದ್ರೆ ಅದನ್ನ ನನ್ನ ಅಪ್ಪ ಅಮ್ಮ ಪ್ರೀತಿಯಿಂದ ಕೊಟ್ಟಿರ್ತಾರೆ, ಅದಕ್ಕೆ ನನಗದು ಇಷ್ಟ ಆಗುತ್ತೆ. ಆದರೆ ನೀವೇನೇ ಕೊಡಿಸಿದ್ರು ನನಗದು ಮುಖ್ಯ ಅಲ್ಲ. ಯಾಕೆ ಅಂದರೆ ನೀವು 1000 ಸರಿ ಶ್ರೀಮಂತಿಗೆ ಗತ್ತು ತೋರಿಸಿ ಅದನ್ನು ಕೊಡಿಸಿರ್ತೀರ. ಅದಕ್ಕೆ ನೀವು ಕೋಟಿ ಕೊಟ್ರು, ಕೋಟಿ ಕೊಟ್ಬಿಟ್ಟು ನನಗೆ ಏನೇ ಕೊಡಿಸಿದ್ರು ಅದು ನನಗಷ್ಟು ಇಷ್ಟ ಆಗಲ್ಲ. ನೋಡಿ ಅತ್ತೆ ಮಾವ, ನಾನು ಇಷ್ಟು ದಿನ ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೀನಿ. ದಯವಿಟ್ಟು ಇನ್ನು ಮುಂದಾದರೂ ನನ್ನ ತವ್ರ ಮನೆನ ಕೀಳಾಗಿ ನೋಡಬೇಡಿ, ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಯಾವಾಗಲೂ ಬಡವರು 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 ಅಂತಿರಲ್ಲ ಅತ್ತೆ, ಬಡವ್ರ ಮನೇಲಿರೋ ಖುಷಿ ಶ್ರೀಮಂತರ ಮನೇಲಿರಲ್ಲ, ಅದು ತಿಳ್ಕೊಂಡಿರಿ ಅತ್ತೆ ನೀವು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅಪ್ಪ ಅಮ್ಮನ ಜೊತೆ ತವ್ರ ಮನೇಲಿರುವಾಗ ಎಷ್ಟು ನೆಮ್ಮದಿಯಾಗಿದ್ದೆ ಗೊತ್ತಾ? ಆದರೆ ಈ ಶ್ರೀಮಂತರ ಮನೆಗೆ ಬಂದಿದ್ದು ನನ್ನ ನೆಮ್ಮದಿನೇ ಇಲ್ಲದೆ ಇರೋ ಮಾಡಿಬಿಟ್ರಿ ನೀವೆಲ್ಲ. ಸ್ನೇಹ ಅತ್ತೆ ಮಾವ ಇಬ್ಬರಿಗೂ ತನ್ನ ತವ್ರ ಮನೆ ಮೇಲಿರೋ ಪ್ರೀತಿನ ಬಿಡಿಸಿ ಹೇಳ್ತಾಳೆ. ಅತ್ತೆ ಮಾವ ಇಬ್ಬರಿಗೂ ತಾವೇನು ತಪ್ಪು ಮಾಡ್ತಾ ಇದ್ವಿ ಅನ್ನೋದು ಅರ್ಥ ಆಗುತ್ತೆ. ಅವತ್ತಿನಿಂದ ಶ್ರೀಮಂತಿಗೆ ಗತ್ ಬಿಟ್ಟು ಎಲ್ಲರ ಜೊತೆನೂ ಸಾಮಾನ್ಯರ ಥರ ಬದುಕ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವ್ರ ಕುಟುಂಬ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.